ವಿಶೇಷ ಪ್ರಕರಣವನ್ನು ಪರಿಗಣಿಸಿ ಆರೋಗ್ಯ ಸಂಬಂಧಿ ದಾಖಲೆಗಳನ್ನು ಕೊಟ್ಟ ನಂತರ BPL ಕಾರ್ಡ್ ಕೊಡುವ ಒಂದು ವ್ಯವಸ್ಥೆ ಇದೆ. ಈಗ ಸರ್ ಏನಾಗ್ತದೆ ಅಂತ ಹೇಳಿದರೆ, ಅಲ್ಲಿ BPL ಕಾರ್ಡಿಗೆ ನಮ್ಮ ಹೆಲ್ತಿದು ಏನೆಲ್ಲ ಬೇಕು ಡಾಕ್ಯುಮೆಂಟ್ಸನ್ನು ಇಟ್ಟು BPL ಕಾರ್ಡಿಗೆ ಅಪ್ಲೈ ಮಾಡ್ತಾರೆ. ಅಲ್ಲಿಂದ ಬೆಂಗಳೂರಿಗೆ ಕಳಿಸ್ತಾರೆ. ಬೆಂಗಳೂರಿಂದ ಪುನಃ ಅವರಿಗೆ ಹೇಳ್ತಾರೆ, ಮತ್ತೆ ಯಾವ ದಿನ ಪೋರ್ಟಲನ್ನು ವೆಬ್ಸೈಟನ್ನು ಓಪನ್ ಮಾಡ್ತೇವೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ. ಈಗ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಹೇಳುವ ದಿನ ಪೋರ್ಟಲ್ ಓಪನ್ ಮಾಡಿದ ದಿನ ಜನರಲಲ್ಲಿ ಯಾರು ಕಾಯ್ತಾ ಇದ್ದಾರೆ ಬೇರೆ ಸಹ ಅವರು ಸಹ ಟಕ್ಕಂತ ಆ ಟೈಮಲ್ಲಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎರಡನೇದಾಗಿ ತುಂಬ ಪೇಷಂಟ್ಗಳಿಗೆ ಎಮರ್ಜೆನ್ಸೀಸ್ ಇರ್ತದೆ. ಎಮರ್ಜೆನ್ಸಿ ಇರುವಂಥವ್ರು ನೀವು ಪೋರ್ಟಲ್ ಓಪನ್ ಮಾಡುವವರೆಗೆ ಅವ್ರು ಕಾಯಬೇಕಾಗ್ತದೆ. ಅದರ ಬದಲು ಪೋರ್ಟಲನ್ನು ನೀವು ಆರೋಗ್ಯ ಸಮಸ್ಯೆ ಇರುವವರಿಗೆ ನಿರಂತರವಾಗಿ ಓಪನ್ ಇಟ್ಟು ಜನರಲ್ನವರಿಗೆ ನೀವು ಯಾವಾಗ ಅವ್ರು ಮಾಡ್ಬೋದು ಅಂತ ನೀವು ಒಂದು ವ್ಯವಸ್ಥೆ ಮಾಡಿದರೆ ಒಳ್ಳೆಯದಾಗ್ಬೋದು ಸರ್. ಒಂದು ಮತ್ತೊಂದು APL ಕಾರ್ಡ್ನವರಿಗೆ 15 ರೂಪಾಯಿ ಕೊಟ್ಟು ಅಕ್ಕಿಯನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ವ್ಯವಸ್ಥೆ ಇದೆ. APL ಕಾರ್ಡ್ನವರು 15 ರೂಪಾಯಿ ಕೊಟ್ಟು ಅಕ್ಕಿಯನ್ನು ತೊಗೊಂಡು ಬರ್ಲಿಕ್ಕೆ ಬಂದಾಗ ರೇಷನ್ ಅಂಗಡಿಯಲ್ಲಿ ಹೇಳ್ತಾರೆ BPL ಕಾರ್ಡ್ನವರಿಗೆ ಮಾತ್ರ ನಮ್ಮ ಹತ್ರ ಅಕ್ಕಿ ಇದೆ, ನಿಮಗಿಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ 2 ತಿಂಗಳು ಇದೇ ರೀತಿ ಆದರೆ 2 ತಿಂಗಳ ನಂತರ ಅವರು APL ಕಾರ್ಡು ಸಹ ಕ್ಯಾನ್ಸಲ್ ಆಗ್ತದೆ. APL ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾರೆ. ಅವ್ರಿಗೆ ಬೇಕು ಅಕ್ಕಿ, ಬಂದಿದ್ದಾರೆ 15 ರೂಪಾಯಿ ಕೊಟ್ಟು ತಗೊಳ್ಳಿಕ್ಕೆ ರೆಡಿ ಇದ್ದಾರೆ. ಆದರೆ ರೇಷನ್ ಅಂಗಡಿಯಲ್ಲಿ ಇಲ್ಲ ಅಂತ ಹೇಳಿದ ಕಾರಣಕ್ಕಾಗಿ ಅವ್ರು ತಗೊಳ್ಳಿಲ್ಲ. ಮತ್ತು ಕೆಲವುದನ್ನು ಇನ್ಕಮ್ ಟ್ಯಾಕ್ಸು ಅದು ಇದು ಅಂತೆಲ್ಲ ಇದು ಮಾಡಿದ್ದಾರೆ. ರಿವೋಕ್ ಮಾಡಲಿಕ್ಕೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟರೆ ರಿವೋಕ್ ಮಾಡಲಿಕ್ಕೆ ಆಗ್ತದೆ, ಆ ಪ್ರೊಸೀಜರ್ ಇನ್ನೂ ಸಹ ಸರಿಯಾಗಲಿಲ್ಲ. ಅಂದರೆ ಕೆಲವರನ್ನು ಕ್ಯಾನ್ಸಲ್ ಮಾಡುವಾಗ ಸುಮ್ಮನೆ ಕ್ಯಾನ್ಸಲ್ ಆಗಿದೆ, ವಿದೌಟ್ ಎನಿ ಕರೆಕ್ಟ್ ಏನು ಡಾಕ್ಯುಮೆಂಟ್ಸ್ ತೆಗೆದುಕೊಳ್ಳದೆ ಮನಬಂದಂತೆ ಕೆಲವರೆಲ್ಲ ಕ್ಯಾನ್ಸಲ್ ಆಗಿದೆ. ಅದನ್ನು ರಿವೋಕ್ ಮಾಡಬೇಕಂತ ರಿಜೆಕ್ಟ್ ತುಂಬ ಆಗಿದೆ ಸರ್, ಎಲ್ಲದು ರಿಜೆಕ್ಟ್ ಆಗಿದೆ. ಈಗ 2000 ಸರ್ ಎಷ್ಟು ರಿಜೆಕ್ಟ್ ಆಗಿದೆ ಅಂತ ಸಹ ನೀವು ಮಾಹಿತಿ ಕೊಟ್ಟರೆ, ಅಂದರೆ ಎಲ್ಲದೂ ರಿಜೆಕ್ಟ್ ಆಗ್ತಾಯಿದೆ. ಮತ್ತು ನಾರ್ಮಲ್ ಆಗಿ BPLಗೆ ಅಪ್ಲೈ ಮಾಡೋರು ಇರ್ತಾರೆ, ನಾರ್ಮಲ್ ಆಗಿ BPL ಭಾಳ ಬಡವರಿದ್ದಾರೆ, ಅವರ BPLಗೆ ಅಪ್ಲೈ ಮಾಡುವಂಥ ಪ್ರೊಸೀಜರು ತುಂಬ ಬಾಕಿ ಆಗಿದೆ ಸರ್. ಈಗ ಪ್ರೊಸೀಜರ್ ಅಂದರೆ ಅಪ್ಲಿಕೇಶನ್ ಅಲ್ಲೇ ನಿಂತಿದೆ, ಮಾಡಲೇ ಇಲ್ಲ, ಯಾವುದು ಮಾಡಲೇ ಇಲ್ಲ, ಆಗ್ತಾ ಸಹ ಇಲ್ಲ. ನಮ್ಮ ತಾಲೂಕಲ್ಲಿ ಇರ್ಬೋದು, ಜಿಲ್ಲೆಯಲ್ಲಿ BPL ಕಾರ್ಡನ್ನು ಜನರಲ್ ಆಗಿ ಅಪ್ಲೈ ಮಾಡು, ಆರೋಗ್ಯ ಸಮಸ್ಯೆ ಬಿಡಿ, ಜನರಲ್ ಆಗಿ ಅಪ್ಲೈ ಮಾಡುವವರ BPL ಕಾರ್ಡನ್ನು ಸಹ ನಾವು ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ, ಎಲ್ಲದೂ ರಿಜೆಕ್ಟ್ ಆಗ್ತಾ ಇದೆ ಅಥವಾ ಪೆಂಡಿಂಗ್ ಅಲ್ಲಿದೆ. ಮಾನ್ಯ ಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, ವೈದ್ಯಕೀಯ ವಿಶೇಷವಾಗಿ ಆರೋಗ್ಯದ ಪರಿಸ್ಥಿತಿ ತೊಂದರೆ ಇರೋರಿಗೆ ಕಾರ್ಡ್ ಕೊಡೋದಕ್ಕೆ ಯಾವ ಥರವಾದ ತೊಂದರೆ ಇಲ್ಲ. ಅದಕ್ಕೆ ಪೋರ್ಟಲ್ ಬೇರೆ ಮಾಡಿ 24 ಗಂಟೆ ಒಳಗಡೆ ಅವ್ರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಒಂದು ತೀರ್ಮಾನ ತೆಗೆದುಕೊಂಡಿದ್ದೀವಿ. ಜನರಲ್ನವ್ರು ಬರ್ತಾರೆ, ಓಪನ್ ಮಾಡಿದಾಗ ಅವರೆಲ್ಲ ಬರ್ತಾರೆ ಅಂದರೆ ಅದು ನ್ಯಾಚುರಲಾಗಿ ಬರ್ತಾರೆ. ಅದನ್ನು ನಾವು ಸರ್ವೆ ಮಾಡಿ ಜನರಲಲ್ಲಿ ಕೂಡ BPLಗೆ ಅರ್ಹರಿದ್ದರೆ ಅವ್ರಿಗೂ ಕೊಡಬೇಕಾಗ್ತದೆ. ಆದರೆ ಇವರಿಗೆ ವಿಶೇಷವಾಗಿ ಪೋರ್ಟಲ್ ಮಾಡಿ ಅದರ ಮುಖಾಂತರ ನಾವು ತೀರ್ಮಾನ ತೆಗೆದುಕೊಂಡಿದ್ದೀವಿ. 24 ಗಂಟೆ ಒಳಗಡೆ ಅವ್ರು ಕೊಡಬೇಕಂದ್ರೆ ಹಾಸ್ಪಿಟ್ಲಿಗೆ ಅನುಕೂಲ ಆಗಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿದ್ದೀವಿ. ಎರಡನೇದು ತಾವು ಹೇಳಿದ ಕ್ವಶ್ನೆ APL ಕಾರ್ಡ್. APL ಕಾರ್ಡ್ ನಮ್ಮ ಹತ್ರ 25 ಲಕ್ಷ ಕಾರ್ಡ್ ಇದೆ. 1 ಲಕ್ಷ ಕಾರ್ಡ್ ಕೂಡ APL ಅವರು ಅಕ್ಕಿ ತೆಗೆದುಕೊಳ್ತಾ ಹೋಗಿಲ್ಲ, ಅದಕ್ಕೆ ಸದ್ಯಕ್ಕೆ ನಿಲ್ಲಿಸಿದ್ವಿ. ಈಗ ಬಹಳ ಮುಖ್ಯವಾದಂಥ ವಿಷಯ, ಗಂಭೀರವಾದಂಥ ವಿಷಯ, 13 ಲಕ್ಷಕ್ಕಿಂತ ಹೆಚ್ಚು ಕಾರ್ಡು APL ಅವರು BPLಲ್ಲಿ ಇದ್ದಾರೆ. ಅದನ್ನು ಸರ್ವೆ ಮಾಡಿಸಿದ್ದೇವೆ. ಸರ್ವೆ ಮಾಡಿಸಿ ಅದನ್ನು ನಾವು ತೆಗೆಯುವಂಥ ಪ್ರಯತ್ನ ಮಾಡಿದಾಗ ಗೊಂದಲ ಆಯಿತು, ಮತ್ತೆ ನಿಲ್ಲಿಸಿದ್ದೀವಿ. ಸುಮಾರು 13 ಲಕ್ಷ ಕಾರ್ಡನ್ನು ತೆಗೆಯೋದಕ್ಕೆ ಸರ್ವಸಮ್ಮತಿ ಬೇಕಾಗ್ತದೆ. ಇದರಲ್ಲಿ ನಾವು ರಾಜಕೀಯ ಮಾಡೋಕ್ಕಾಗೋದಿಲ್ಲ. ಬಡವರು ಕಾಯ್ತಾ ಇದ್ದಾರೆ. 2 ವರ್ಷದಿಂದ ನಾನು BPL ಕಾರ್ಡ್ ಓಪನ್ ಮಾಡೋಕ್ಕಾಗಲಿಲ್ಲ. ಗೊಂದಲ ಇಲ್ಲಿದೆ. ಸರ್ಕಾರಕ್ಕೊಂದು ಯಾರ್ಡ್ಸ್ಟಿಕ್ ಇದೆ. ಈಗ ಕರ್ನಾಟಕ ರಾಜ್ಯ ದಕ್ಷಿಣ ಭಾರತದಲ್ಲಿ 70-75% ನಮ್ಮ ಕಾರ್ಡ್ಗಳಿರೋದ್ರಲ್ಲೇ 75% ಕಾರ್ಡ್ಗಳಲ್ಲಿ BPL ಇದೆ. ಆಂಧ್ರ, ತೆಲಂಗಾಣ ಮತ್ತು ಕೇರಳ 50 ಒಳಗಡೆ ಇದೆ. ಭಾರತದ ಆರ್ಥಿಕ ಪರಿಸ್ಥಿತಿಯಲ್ಲಿ ನೋಡಿದಾಗ ಕರ್ನಾಟಕ, ಬಾಂಬೆ ಬಿಟ್ಟು ಮಹಾರಾಷ್ಟ್ರ ಬಿಟ್ಟರೆ ಎರಡನೇದಿದೆ. ಆದರೆ BPL ಕಾರ್ಡ್ ಜಾಸ್ತಿ. ಇದನ್ನು ಪರಿಶ್ರಮ ಮಾಡಿ ಅದನ್ನೆಲ್ಲ ಕರೆಕ್ಟಾಗಿ ಮಾಡಿ ಸರಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದೆ. ಈಗೂ ಕೂಡ ಮನವಿ ಮಾಡ್ತೀನಿ, BPL ಇರೋರು APLಗೆ ಬರ್ಬೋದು, ನಾವು ಅವ್ರ ಕಾರ್ಡ್ ತೆಗೆಯೋದಿಲ್ಲ. ಅನರ್ಹರು ಅಂತ ಏನಿದ್ದಾರೆ
ಬಿ ಪಿ ಎಲ್ಗೆ ಅವ್ರು ಇದಕ್ಕೆ ವಾಪಸ್ ಬರೋದ್ರಿಂದ ಬಿ ಪಿ ಎಲ್ಗಾಗಿ ಕಾದು ಕುಂತಿರೋರಿಗೆ ಅವಕಾಶ ಮಾಡಿಕೊಡೋಕ್ಕಾಗ್ತದೆ. ಇದಕ್ಕೆ ಸದಸ್ಯರದ್ದು ಇದು ಬೇಕು. ಒಂದು ಸಾರಿ ಏನಾಯಿತು, ಬಿ ಪಿ ಎಲ್ ತೆಗೆದಾಗ ಎಲ್ಲೋ ಒಬ್ಬರು ಇಬ್ಬರು ವ್ಯತ್ಯಾಸ ಆಗಿ ಬಿ ಪಿ ಎಲ್ನವರು ಇರ್ತಾರೆ. ಆ ತೆಗೆದಿದ್ರಲ್ಲಿ ಅವ್ರು ಮತ್ತೆ ಅರ್ಜಿ ಹಾಕಿದ್ರೆ ಅವ್ರು ಕೊಡ್ತಾರೆ, ಇಲ್ಲ ನಾವು ಬಿ ಪಿ ಎಲ್ ಅಲ್ಲಿ ಇದ್ದೀವಿ ನಮ್ಗೆ ಕೊಡ್ಬೇಕಂತಂದ್ರೆ. ಇವತ್ತು ಅದನ್ನೇ ಓಪನ್ ಮಾಡಿಟ್ಟಿದ್ದೀವಿ. ಬಿ ಪಿ ಎಲ್ ಅವರು ಯಾವ ಕಾಲದಲ್ಲಿ ಕೂಡ ಅಕಸ್ಮಾತ್ ನಾವು ಎ ಪಿ ಎಲ್ಗೆ ತೆಗಿತೀವಿ, ಬಿ ಪಿ ಎಲ್ಲಲ್ಲಿ ಅನರ್ಹರಿದ್ದಾರೆ 13 ಲಕ್ಷ ಜನ, ಅವ್ರನ್ನ ತೆಗೆದು ಎ ಪಿ ಎಲ್ಗೆ ಹಾಕ್ತೀವಿ. ಅದರಲ್ಲಿ ಯಾರಾದರೂ ತಪ್ಪೋಗಿ ಬಿ ಪಿ ಎಲ್ಲು ಎ ಪಿ ಎಲ್ಗೆ ಹೋಗಿದ್ರೆ ಅವರು ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟರೆ ತಕ್ಷಣ ಅವ್ರನ್ನ ತೆಗೆದು ವ್ಯವಸ್ಥೆ ಮಾಡ್ತೀವಿ. ಇದರಿಂದ ಆರ್ಥಿಕ ಪರಿಸ್ಥಿತಿ ಮುಗ್ಗಟ್ಟನ್ನು ತಪ್ತದೆ. ಹೊಸ ಬಿ ಪಿ ಎಲ್ ಕೊಡೋಕ್ಕೆ ಅವಕಾಶ ಕೊಡೋಕ್ಕಾಗ್ತದೆ. ಸರ್ವ ಸದಸ್ಯರು ಆ ಪಕ್ಷ ಈ ಪಕ್ಷ ಬಲ್ಲ ಇದು ವಿಷಯ ಬಂದಾಗ ಸ್ವಲ್ಪ ವಿಶೇಷವಾಗಿ ವಿರೋಧ ಪಕ್ಷದ ನಾಯಕರು ಕೂಡ ಹೇಳ್ತೀನಿ ನಾನು, ಏನಾಗ್ತದೆ ಅಂದರೆ ನಾವು 100 ಕಾರ್ಡ್ ತೆಗೆದಾಗ 1 ಕಾರ್ಡು 2 ಕಾರ್ಡು ಬಿ ಪಿ ಎಲ್ ಕಾರ್ಡುಗಳು ಎ ಪಿ ಎಲ್ನಲ್ಲಿ ಬಂದಿದ್ರೆ ಅದಕ್ಕೆ ಮತ್ತೆ ತಹಸೀಲ್ದಾರ್ ಹತ್ರ ಹೋದರೆ ಅದನ್ನು ಅವ್ರಿಗೆ ಮತ್ತೆ ಕೊಡ್ತೀವಿ. ಬಟ್ ಸುಮಾರು 13 ಲಕ್ಷ ಜನ ಈ ಕಾರ್ಡುಗಳನ್ನು ತೆಗಿಬೇಕಾದ್ರೆ ಎಲ್ಲರದ್ದು ಸಹಕಾರ ಬೇಕು. ತಕ್ಷಣ ನಾನು ಇದು ಪರಿಶ್ರಮ ಆದ ತಕ್ಷಣ ಬಿ ಪಿ ಎಲ್ ಓಪನ್ ಮಾಡ್ತೀವಿ. 2 ವರ್ಷದಿಂದ ಹಿಂದೆ ಸರ್ಕಾರ ಇದ್ದಾಗೂ ಕೂಡ ನಿಲ್ಲಿಸಿದ್ರು, ನಾವು ಇಲ್ಲಿವರೆಗೂ ನಿಲ್ಲಿಸಿದ್ವಿ. ಇದನ್ನು ಓಪನ್ ಮಾಡೋಕ್ಕೆ ನೆಕ್ಸ್ಟ್ ಮಂತ್ ಮಾಡೋದಕ್ಕೆ ಅವಕಾಶ ಮಾಡ್ತೀನಿ. ಅದೇ ರೀತಿ ಅಪೀಲ್ ಮಾಡ್ತೀನಿ, ಯಾರ್ಯಾರು ಎ ಪಿ ಎಲ್ನವ್ರು ಬಿ ಪಿ ಎಲ್ಲಿದ್ದಾರೆ ಅವರೆಲ್ಲ ಕೂಡ ಎ ಪಿ ಎಲ್ಗೆ ಬರಲಿ. ಅವರ ಕಾರ್ಡನ್ನು ರದ್ದು ಮಾಡೋದಿಲ್ಲ, ಎ ಪಿ ಎಲ್ಲನ್ನು ಇಡಿಸ್ತೀವಿ ಅಂತೇಳಿ ತಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸದಸ್ಯರಿಗೆ. ಅಧ್ಯಕ್ಷರೇ